ನಟ ಅಮೀರ್ ಖಾನ್ ಮಾರ್ಚ್ 14ರಂದು ತಮ್ಮ 60ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ್ರು. ಆ ಸಂದರ್ಭದಲ್ಲಿ ಮೀಡಿಯಾ ಪರ್ಸನ್ಗಳಿಗೆ ಒಂದು ಅಚ್ಚರಿಯನ್ನು ಕೂಡ ನೀಡಿದ್ರು. ಅದೇನಂದ್ರೆ ತಮ್ಮ ಹೊಸ ಪ್ರೇಯಸಿಯನ್ನು ಅವರು ಈ ವೇಳೆ ಪರಿಚಯಿಸಿದ್ರು. ಆಕೆಯ ಕುರಿತು ಮನಬಿಚ್ಚಿ ಮಾತನಾಡಿದ್ರು. ಈಗಾಗಲೇ 2 ಮದುವೆಯಾಗಿ ಇಬ್ಬರಿಂದು ಡಿವೋರ್ಸ್ ಪಡೆದಿರುವ ನಟ ಅಮೀರ್ ಖಾನ್ ಬೆಂಗಳೂರಿನ ಮತ್ತೊಬ್ಬ ಮಹಿಳೆ ಜೊತೆಗೆ ಈಗ ಲಿವ್ ಇನ್ ಸಂಬಂಧದಲ್ಲಿದ್ದಾರೆ. ಆಕೆ ಯಾರು, ಏನವರ ಹಿನ್ನೆಲೆ, ಆಮೀರ್ಗೆ ಈಕೆ ಎಷ್ಟನೇ ಸಂಗಾತಿ, ಮದುವೆಗೂ ಮೊದಲು ಆಮೀರ್ಗೆ ಎಷ್ಟು ಅಫೇರ್ಗಳಿದ್ವು, ಎಲ್ಲದರ ಬಗ್ಗೆನೂ ನಾವೀಗ ತಿಳ್ಕೊಳ್ಳೋಣ. ಅಮೀರ್ ಖಾನ್ ಮುಂಬೈನಲ್ಲಿ ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಮಾಧ್ಯಮಗಳೆದುರು ಮಾತನಾಡ್ತಾ ಬೆಂಗಳೂರಿನ ಗೌರಿ ಸ್ಟ್ರಾಟ್ ಎಂಬಾಕೆಯ ಜೊತೆಗೆ ತಾವು ಡೇಟಿಂಗ್ ಮಾಡ್ತಾ ಇರೋದಾಗಿ ತಿಳಿಸಿದ್ರು. ತಕ್ಷಣವೇ ಎಲ್ಲರ ಕುತೂಹಲದ ಕಣ್ಣು ಗೌರಿ ಸ್ಟ್ರಾಟ್ ಕಡೆಗೆ ತಿರುಗಿತು. ಯಾರೀಕೆ? ಗೌರಿ ಅವರು ಮೂಲತಃ ಬೆಂಗಳೂರಿನವರು. ಅಮೀರ್ ಖಾನ್ ಅವರ ಪ್ರೊಡಕ್ಷನ್ ನಲ್ಲಿ ಕೆಲಸ ಮಾಡ್ತಾರೆ. ಗೌರಿಗೆ 6 ವರ್ಷದ ಮಗ ಕೂಡ ಇದ್ದಾನೆ. ಗೌರಿ ಸ್ಟ್ರಾಟ್ ಮೂಲತಃ ಆಂಗ್ಲೋ ಇಂಡಿಯನ್. ಇವರ ತಂದೆ ತಮಿಳು ಬ್ರಿಟಿಷ್, ಇವರ ತಾಯಿ ಪಂಜಾಬಿ ಐರಿಷ್. ಆದ್ರೆ ಗೌರಿ ತಮ್ಮನ್ನು ತಾವು ಭಾರತೀಯ ನಾರಿ ಅಂತ ಹೆಮ್ಮೆಯಿಂದ ಕರೆದುಕೊಳ್ತಾರೆ. ಗೌರಿಯ ತಾತ ಭಾರತ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದಾರೆ. ಈ ವಿಷಯವನ್ನ ಇತಿಹಾಸಕಾರ ರಾಮಚಂದ್ರ ಗುಹಾ ಅವರು ಬರೆದಿರೋದಾಗಿಯೂ ಕೂಡ ಅಮೀರ್ ಖಾನ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಗೌರಿ ಅವರ ತಾಯಿ ಹೇರ್ ಸ್ಟೈಲ್ ಸಲೂನ್ ನಡೆಸ್ತಾರೆ. ಮುಂಬೈನಲ್ಲಿ ಗೌರಿ ಅವರ ಸಲೂನ್ ಇದೆ. ಗೌರಿ ಹುಟ್ಟಿದ್ದು, ಬೆಳೆದಿದ್ದು, ಶಿಕ್ಷಣ ಪಡೆದಿದ್ದು ಎಲ್ಲಾ ಬೆಂಗಳೂರಿನಲ್ಲಿ. ಬೆಂಗಳೂರಿನ ಬ್ಲೂ ಮೌಂಟೇನ್ ಶಾಲೆಯಲ್ಲಿ ಗೌರಿ ಅಧ್ಯಯನ ಮಾಡಿದ್ರು. 2004ರಲ್ಲಿ ಲಂಡನ್ನ ಕಲಾ ವಿಶ್ವವಿದ್ಯಾಲಯದಿಂದ FDA ಸ್ಟೈಲಿಂಗ್ ಮತ್ತು ಛಾಯಾಗ್ರಹಣ ಎಂಬ ಫ್ಯಾಷನ್ ಕೋರ್ಸ್ ಅನ್ನ ಮಾಡಿದ್ದಾರೆ. ಕಳೆದ 25 ವರ್ಷಗಳಿಂದಲೇ ಅಮೀರ್ ಹಾಗೂ ಗೌರಿ ನಡುವೆ ಪರಿಚಯ ಇದೆಯಂತೆ. ಅಮೀರ್ ಖಾನ್ ಅವರ ಕಸಿನ್ ಮೂಲಕ ಇಬ್ಬರಿಗೂ ಪರಿಚಯವಾಗಿತ್ತು. ಇತ್ತೀಚೆಗೆ ಗೌರಿ ಅವರು ಅಮೀರ್ ಖಾನ್ ಅವರ ಪ್ರೊಡಕ್ಷನ್ ಹೌಸ್ ನಲ್ಲಿ ಕೆಲವು ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ಇವರಿಬ್ಬರು 18 ತಿಂಗಳ ಹಿಂದೆ ಡೇಟಿಂಗ್ ಮಾಡಲು ಶುರು ಮಾಡಿದ್ರು. ಗೌರಿ ಬಗ್ಗೆ ಅಮೀರ್ ಖಾನ್ ಏನು ಹೇಳಿದ್ರು? ಈಕೆ ನನ್ನ ಮನಮೆಚ್ಚಿದ ಹುಡುಗಿ ಅಂದಿದ್ದಾರೆ ಅಮೀರ್ ಖಾನ್. ನನ್ನ ಜೀವನದಲ್ಲಿ ಶಾಂತಿ ನೀಡುವ ಹುಡುಗಿಯನ್ನು ನಾನು ಹುಡುಕ್ತಾ ಇದ್ದೆ. ಕೊನೆಗೂ ಗೌರಿ ಸಿಕ್ಕಿದ್ಲು. ಶಾರುಖ್ ಖಾನ್ ಲೈಫ್ ಅಲ್ಲೂ ಗೌರಿ ಇದ್ದಾರೆ, ನನ್ನ ಲೈಫ್ಗೂ ಗೌರಿ ಬಂದಿದ್ದಾರೆ. ನಾನು ನನ್ನ ರಿಲೇಶನ್ಶಿಪ್ಗೆ ಕಮಿಟ್ ಆಗಿದ್ದೇನೆ. ಈಗ ನಾನು ಗೌರಿ ಜೊತೆಗೆ ಎಲ್ಲಾದ್ರೂ ಕಾಫಿ ಕುಡಿತಾ ಇರೋದನ್ನ ನೋಡಿದ್ರೆ ನೀವು ಬಂದು ನಮ್ಮ ಜೊತೆ ಜಾಯಿನ್ ಆಗಬಹುದು. ನನ್ನ ರಿಲೇಶನ್ಶಿಪ್ ಅನ್ನ ಮುಚ್ಚಿಡುವ ಅವಶ್ಯಕತೆ ನನಗೆ ಇನ್ನು ಮುಂದೆ ಇಲ್ಲ ಅಂತ ಅಮೀರ್ ಖಾನ್ ಹೇಳಿದ್ದಾರೆ. ಹಾಗಾದ್ರೆ ಗೌರಿನ ಅಮೀರ್ ಖಾನ್ ಮದುವೆ ಆಗ್ತಾರಾ? ಸದ್ಯಕ್ಕೆ ಆಗುವುದಿಲ್ಲ. ಆದ್ರೆ ಇಬ್ರು ಕಮಿಟ್ ಆಗಿ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಮತ್ತು ಜೊತೆಯಾಗಿದ್ದಾರೆ. ಹಾಗಂತ ಮದುವೆ ಆಗ್ಲೇಬೇಕು ಅಂತೇನೂ ಇಲ್ಲ. ನನಗೆ ಈಗಾಗಲೇ 2 ಮದುವೆ ಆಗಿದೆ. ನಾನು 60ನೇ ವಯಸ್ಸಿನಲ್ಲಿ ಮದುವೆ ಆಗೋದು ಸರಿ ಕಾಣೋದಿಲ್ಲ. ಆದ್ರೆ ನಾನು ನನ್ನ ರಿಲೇಶನ್ಶಿಪ್ ನಲ್ಲಿ ಕಮಿಟ್ಮೆಂಟ್ ತೋರಿಸುವೆ ಎನ್ನುವ ಮೂಲಕ ಅಮೀರ್ ಖಾನ್ ಜಾರಿಕೊಂಡಿದ್ದಾರೆ. ಅಮೀರ್ ಹಾಗೂ ಗೌರಿ ಅವರ ಅಫೇರ್ ಇದುವರೆಗೂ ಯಾರಿಗೂ ಗೊತ್ತಾಗದೇ ಇರೋಕೆ ಕಾರಣ ಏನಂದ್ರೆ ಅಮೀರ್ ಅವರೇ ಹೇಳೋ ಪ್ರಕಾರ ಅವರು ಮುಂಬೈಯಲ್ಲಿ ಹೆಚ್ಚಾಗಿ ಮೀಟ್ ಆಗ್ತಿರ್ಲಿಲ್ವಂತೆ. ಗೌರಿನ ಭೇಟಿ ಆಗ್ಬೇಕಿದ್ರೆ ಬೆಂಗಳೂರಿಗೆ ಬರ್ತಿದ್ರಂತೆ ಅಮೀರ್. ಇಲ್ಲಿ ಅವರಿಬ್ಬರನ್ನು ಮುಂಬೈ ತರ ಫಾಲೋ ಮಾಡೋದಕ್ಕೆ ಪಾಪರಾಜಿಗಳು ಇರ್ಲಿಲ್ಲ. ಗೌರಿ ಅನ್ನೋ ಹುಡುಗಿ ಜೊತೆ ಅಮೀರ್ ಅಫೇರ್ ಇಟ್ಕೊಂಡಿದ್ದಾರೆ ಅಂತ ಗುಸುಗುಸು ಇತ್ತೀಚೆಗೆ ಶುರುವಾಗಿತ್ತು. ಅಷ್ಟರಲ್ಲೇ ಈ ವಿಚಾರವನ್ನ ಅಮೀರ್ ಖಾನ್ ಅವರೇ ಹೊರಹಾಕಿದ್ದಾರೆ. ಅಮೀರ್ ಖಾನ್ಗೆ ಇದು 3ನೇ ಸಂಬಂಧ. ಅಮೀರ್ಗೆ ಈ ಹಿಂದೆ 2 ಮದುವೆಗಳು ಆಗಿವೆ. ಹಾಗೆ 3 ಮಕ್ಕಳು ಇದ್ದಾರೆ. ಸಾಲದೆಂಬಂತೆ ಮೊದಲ ಮದುವೆಗೂ ಮೊದಲು 4 ಪ್ರೇಮ ಪ್ರಕರಣಗಳು ಆಗಿವೆಯಂತೆ. ಇದನ್ನು ಅಮೀರ್ ಅವರೇ ಹಿಂದೊಮ್ಮೆ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ರು. ನಾನು ರೀನಾಳನ್ನು ಭೇಟಿ ಆಗೋಕ್ಕೂ ಮೊದಲು 4 ಬಾರಿ ಪ್ರೀತಿಯಲ್ಲಿ ಬಿದ್ದಿದ್ದೆ. ಮೊದಲ ಸಲದ ಹುಡುಗಿ ಜೊತೆ ನಾನು ಮಾತೇ ಆಡಿರ್ಲಿಲ್ಲ. ಅದೊಂದು ಸೈಲೆಂಟ್ ಲವ್ ಆಗಿತ್ತು. 2ನೇ ಸಲ ಮತ್ತು 3ನೇ ಸಲ ನಾನು ಪ್ರೀತಿಸುವ ಹುಡುಗಿಯರ ಜೊತೆಗೆ ಮಾತನಾಡಿದೆ. ಆದ್ರೆ ಬ್ಯಾಡ್ ಲಕ್, ಅವರು ನನ್ನನ್ನ ಪ್ರೀತಿಸಲಿಲ್ಲ. ಈ ಪ್ರಕರಣಗಳಿಂದ ಹೊರಗೆ ಬರೋಕೆ ನನಗೆ ಸ್ವಲ್ಪ ಸಮಯ ಹಿಡಿತು. ನಂತರ ನಾನು ಇನ್ನೊಬ್ಬ ಹುಡುಗಿಯನ್ನ ಭೇಟಿಯಾದೆ. ನಾವಿಬ್ರು ಸುಮಾರು 1 ವರ್ಷ ಸಂಬಂಧದಲ್ಲಿ ಇದ್ವಿ. ನಂತರ ನಾವಿಬ್ರು ಬೇರೆಯಾದ್ವಿ ಅಂತ ಅಮೀರ್ ಹೇಳಿದ್ದಾರೆ. ಆ ಹುಡುಗಿ ದೂರವಾದ ನೋವಿನಲ್ಲಿ 2 ವರ್ಷ ಇದ್ರಂತೆ ಅಮೀರ್ ಖಾನ್. ಅದಾದ ಬಳಿಕ ಅಮೀರ್ಗೆ ರೀನಾ ದತ್ತಾ ಸಿಕ್ಕಿದ್ರು. ಈಕೆ ಬಾಲಿವುಡ್ ನಲ್ಲಿ ಸ್ಟಾರ್ ಆಗೋಕೆ ಅಂತ ಬಂದವಳು. ನಂತರ ಚಿತ್ರ ನಿರ್ಮಾಪಕಿಯಾದ್ರು. 1986ರಲ್ಲಿ ರೀನಾ ಹಾಗೂ ಅಮೀರ್ ಮದುವೆ ಆದ್ರು. ಅಮೀರ್ ಮುಸ್ಲಿಂ ಹಾಗೂ ರೀನಾ ಹಿಂದೂ ಧರ್ಮದವರಾದ್ರಿಂದ ಅವರ ಮದುವೆ ಸುಲಭ ಆಗಿರ್ಲಿಲ್ಲ. ಇಬ್ಬರ ಫ್ಯಾಮಿಲಿಯಲ್ಲೂ ಇದಕ್ಕೆ ಒಪ್ಪಿಗೆ ಇರಲಿಲ್ಲ. ಆಗ ಇಬ್ರು ಓಡಿ ಹೋಗಿ ರಿಜಿಸ್ಟರ್ಡ್ ಮದುವೆ ಆಗ್ಬೇಕಾಗಿ ಬಂತು. 16 ವರ್ಷಗಳ ಕಾಲ ಇಬ್ಬರು ಜೊತೆಯಾಗಿ ಬದುಕಿದ್ರು. ಅಮೀರ್ ಖಾನ್ ನ ಬ್ಲಾಕ್ ಬಸ್ಟರ್ ಫಿಲ್ಮ್ ಲಗಾನ್ ನ ಪ್ರೊಡ್ಯೂಸರ್ ಕೂಡ ಆಗಿದ್ರು ರೀನಾ ದತ್ತಾ. ಇವರಿಬ್ಬರಿಗೂ ಇರಾಕ್ ಖಾನ್ ಮತ್ತು ಜುನೈದ್ ಖಾನ್ ಅನ್ನೋ 2 ಮಕ್ಕಳಿದ್ದಾರೆ. ರೀನಾ ಬಿಟ್ಟು ಕಿರಣ್ ರಾವ್ ಜೊತೆ ದೋಸ್ತಿ. 2002ರಲ್ಲಿ ಅಮೀರ್ ಹಾಗೂ ರೀನಾಗೆ ಡೈವೋರ್ಸ್ ಆಯಿತು. ಆ ಕಾಲದಲ್ಲೇ ರೀನಾಗೆ ಅಮೀರ್ 50 ಕೋಟಿ ರೂಪಾಯಿ ಪರಿಹಾರ ಧನ ಕೊಡಬೇಕಾಗಿ ಬಂತು. ಆ ಹೊತ್ತಲಾಗ್ಲೇ ಅವರಿಬ್ಬರ ಸಂಸಾರದಲ್ಲಿ ಬಿಕ್ಕಟ್ಟು ತಲೆದೋರೋಕೆ ಶುರುವಾಗಿತ್ತು. ಹಾಗಂತ ಇಬ್ಬರ ನಡುವೆ ಜಗಳ ಆಗ್ತಿತ್ತು ಅಂತ ಅಲ್ಲ. ಅಮೀರ್ಗೆ ರೀನಾ ದತ್ತಾ ಜೊತೆಗಿನ ಸಂಸಾರದಲ್ಲಿ ಆಸಕ್ತಿ ಇರಲಿಲ್ಲ. ಆ ಹೊತ್ತಿಗೆ ಬೆಂಗಳೂರು ಮೂಲದವರಾದ ಕಿರಣ್ ರಾವ್ ಅವರು ಅಮೀರ್ ಖಾನ್ ನ ಪ್ರೊಡಕ್ಷನ್
ಪ್ರೊಡಕ್ಷನ್ ಹೌಸ್ ಸೇರ್ಕೊಂಡಿದ್ರು. ಇವರಿಬ್ಬರಿಗೂ ಆಗ ಅಫೇರ್ ಶುರುವಾಗಿತ್ತು ಎನ್ನಲಾಗ್ತಿದೆ. ಅಮೀರ್ ಹಾಗೂ ರೀನಾ ಡೈವೋರ್ಸ್ 2002ರಲ್ಲಿ ಆದ್ಮೇಲೆ 2005ರಲ್ಲಿ ಅಮೀರ್ ಖಾನ್ ಅವರು ಕಿರಣ್ ರಾವ್ ಅವರ ಜೊತೆಗೆ ಮದುವೆ ಆದ್ರು. ಇವರಿಬ್ರು 16 ವರ್ಷ ಅಂದ್ರೆ 2021ರವರೆಗೆ ಸಂಸಾರ ನಡೆಸಿದ್ರು. ಇವರಿಬ್ಬರಿಗೂ ಹುಟ್ಟಿದ ಮಗನ ಹೆಸರು ಆಜಾದ್ ಬಾಡಿಗೆ ತಾಯಿ ಮೂಲಕ ಜನಿಸಿದ ಮಗು. ಮಾಜಿ ಪತ್ನಿಯರ ಜೊತೆ ಈಗಲೂ ಸ್ನೇಹ. ವಿಶೇಷ ಅಂದ್ರೆ ಅಮೀರ್ ಖಾನ್ ಅವರು ಈಗಲೂ ತಮ್ಮ ಇಬ್ಬರು ಎಕ್ಸ್ ವೈಫ್ ಗಳ ಜೊತೆಗೆ ಹಾರ್ದಿಕವಾದ ಸಂಬಂಧವನ್ನ ಹೊಂದಿದ್ದಾರೆ. ಅವರಿಬ್ರು ನನ್ನ ಬಾಳಿನಲ್ಲಿ ಬಂದ ವಂಡರ್ಫುಲ್ ಲೇಡೀಸ್ ಅಂತಾರೆ ಅಮೀರ್. ಇಬ್ಬರ ಫ್ಯಾಮಿಲಿಗಳ ಜೊತೆಗೂ ಅಮೀರ್ ಒಡನಾಟ ಚೆನ್ನಾಗೇ ಇದೆ. 3 ಮಕ್ಕಳನ್ನು ಇವರು ಕೋ ಪೇರೆಂಟಿಂಗ್ ಮೂಲಕ ಬೆಳೆಸಿದ್ದಾರೆ. ಅಮೀರ್ ಹಾಗೂ ಕಿರಣ್ ರಾವ್ ಈಗಲೂ ಜೊತೆಯಾಗಿ ಸಿನಿಮಾ ಮಾಡ್ತಾರೆ. ಅವರಿಬ್ರು ತಯಾರಿಸಿರೋ ಲಾಪತಾ ಲೇಡೀಸ್ ಸಿನಿಮಾ ಒಳ್ಳೆ ಹೆಸರು ಮಾಡಿದ್ದು ಅಲ್ಲದೆ ಆಸ್ಕರ್ ವರ್ಗೂ ಹೋಗಿ ಬಂದಿದೆ. ಇಲ್ಲಿ ನೀವು ಗಮನಿಸಿರಬಹುದು, ಅಮೀರ್ ಬಾಳಿನಲ್ಲಿ ಬಂದಿರೋ 3 ಸ್ತ್ರೀಯರು ಹಿಂದೂ ಧರ್ಮದವರು. ಆದ್ರೆ ರೀನಾ ದತ್ತಾ ಆಗ್ಲಿ ಕಿರಣ್ ರಾವ್ ಆಗ್ಲಿ ತಮ್ಮ ಧರ್ಮವನ್ನ ಇಸ್ಲಾಂಗೆ ಬದಲಾಯಿಸಿ ಅಂತ ಅಮೀರ್ ಕೂಡ ಒತ್ತಾಯಿಸಿದಂತಿಲ್ಲ. ಅವರ ಮನೆಯಲ್ಲಿ 2 ಧರ್ಮಗಳ ಹಬ್ಬಗಳನ್ನು ಆಚರಿಸಲಾಗುತ್ತೆ. ಅಮೀರ್ಗೆ ಈಗ 60 ವರ್ಷ. ಈ ಪ್ರಾಯದಲ್ಲೂ ಅಮೀರ್ ಫಿಲ್ಮ್ಗಳನ್ನ ಮಾಡ್ತಾ ಬ್ಯುಸಿಯಾಗಿದ್ದಾರೆ. ಸಿತಾರಾ ಜಮೀನ್ ಪರ್ ಎಂಬ ಫಿಲ್ಮ್ ತಯಾರಿಕೆ ನಡೀತಾ ಇದೆ. ಇದರ ಜೊತೆಗೆ ಅವರ ಮುಂದಿನ ಪ್ರಾಜೆಕ್ಟ್ ಭಾರತದ ಪೌರಾಣಿಕ ಮಹಾಕಾವ್ಯ ಮಹಾಭಾರತವನ್ನು ತೆರೆಗೆ ತರೋ ಮೆಗಾ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ನಲ್ಲಿಯೂ ಅಮೀರ್ ಜೊತೆಗೆ ಈಗ ಗೌರಿ ಇದ್ದಾರೆ. ಈ ಜೋಡಿ ಎಷ್ಟು ವರ್ಷ ಜೊತೆಯಾಗಿರಬಹುದು ಎಂಬ ಕುತೂಹಲ ಅಮೀರ್ ಅಭಿಮಾನಿಗಳದ್ದು. ಈ ನಡುವೆ ಒಂದಿಷ್ಟು ಜನ ರೀನಾ ದತ್ತಾ, ಕಿರಣ್ ರಾವ್, ಗೌರಿ ಹೀಗೆ ಈ ಅಮೀರ್ ಖಾನ್ಗೆ ಹಿಂದೂ ಹುಡುಗಿಯರೇ ಯಾಕೆ ಬೇಕು ಅಂತ ಪ್ರಶ್ನಿಸುತ್ತಿದ್ದಾರೆ.